ಭಾರತದಲ್ಲಿ ಅದರಲ್ಲೂ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಪಾಕಿಸ್ತಾನಿಗಳನ್ನ ಹುಡುಕಲಾಗ್ತಾ ಇದೆ. ಹುಡುಕಿ ದೇಶದಿಂದ ಹೊರಗಟ್ಟಲಾಗ್ತಾ ಇದೆ. ವಿಶೇಷವಾಗಿ ಮೋದಿ ರಾಜ್ಯದಲ್ಲಂತೂ ಪಾಕಿಸ್ತಾನಿಗಳ ಜೊತೆಗೆ ಬಾಂಗ್ಲಾದೇಶಿಯರನ್ನೂ ಹುಡುಕಲಾಗ್ತಾ ಇದೆ. ಸಾವಿರಾರು ಪಾಕಿಸ್ತಾನ ಪ್ರಜೆಗಳ ಗಡೀಪಾರು. ದೇಶಾದ್ಯಂತ ಅತಿ ದೊಡ್ಡ ಕಾರ್ಯಾಚರಣೆ. ಪಹಲ್ಗಾಮ್ ಉಗ್ರರ ಈ ಅಟ್ಟಹಾಸಕ್ಕೆ ದೇಶದಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪಾಕಿಸ್ತಾನ ಪ್ರಜೆಗಳು ಪಾಕ್ಗೆ ವಾಪಸ್ಸಾಗಲು ಇವತ್ತೇ ಕೊನೆ ದಿನವಾಗಿದ್ದು, ಅಟ್ಟಾರಿ ಗಡಿ ಮೂಲಕ ಪಾಕ್ ಪ್ರಜೆಗಳು ಭಾರತದಿಂದ ವಾಪಸ್ ಹೋಗ್ತಿದ್ದಾರೆ. ಪಾಕಿಸ್ತಾನ ಪ್ರಜೆಗಳನ್ನ ವಾಪಸ್ ಕಳುಹಿಸುವ ಹಿನ್ನೆಲೆಯಲ್ಲಿ ಪೊಲೀಸರು ಅಕ್ರಮ ವಲಸಿಗರ ಪತ್ತೆಗೆ ಬೃಹತ್ ಕಾರ್ಯಾಚರಣೆ ನಡೆಸಿದ್ದಾರೆ. ಪಾಕಿಗಳಿಗೆ ಹುಡುಕುವಾಗ ಬಾಂಗ್ಲಾದೇಶಗಳು ಸಿಕ್ಕರು. ಗುಜರಾತ್ನ ಅಹಮದಾಬಾದ್ನಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿದಾಗ 550ಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಸಿಕ್ಕಿಬಿದ್ದಿದ್ದಾರೆ. ಅವರನ್ನು ದೇಶದಿಂದ ಹೊರಗಟ್ಟುವ ಕೆಲಸ ನಡೆಯುತ್ತಿದೆ. ಗುಜರಾತ್ನಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಯುತ್ತಿದೆ. 524 ಪುರುಷರು, 288 ಮಹಿಳೆಯರು, 214 ಮಕ್ಕಳು, ಒಟ್ಟು ಸೇರಿದಂತೆ 1026. ಇಲ್ಲಿ ಯಾರಿದ್ರೂ ಕೂಡ ವಿಲ್ ಕೋಆಪರೇಟ್. ಅವರನ್ನ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂಥ, ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ, ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ, ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ. ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ, ಅಲ್ಲೇ ಜಾಸ್ತಿ ಇದೆ. ತುಮಕೂರಿನಲ್ಲಿದ್ದಾಳೆ ಪಾಕಿಸ್ತಾನಿ ಮಹಿಳೆ. ಕಳಿಸಿಲ್ಲ ಅನ್ನುತ್ತಿದ್ದಾನೆ ಮಾವ ವಸೀಂ ಪಾಷಾ. ಪಾಕಿಸ್ತಾನ ಮೂಲದ ಫೈಜಾ ಎಂಬ ಮಹಿಳೆ ತುಮಕೂರಲ್ಲಿ ವಾಸವಾಗಿದ್ದಾಳೆ. ಆದರೆ ಆಕೆಯನ್ನ ದೇಶದಿಂದ ಕಳಿಸಲು ಆಕೆಯ ಮಾವ ವಿರೋಧಿಸುತ್ತಿದ್ದಾನೆ. ನಮ್ಮ ಕುಟುಂಬಕ್ಕೂ ಪಾಕಿಸ್ತಾನಕ್ಕೂ 20 ವರ್ಷದ ಸಂಬಂಧವಿದೆ. 2 ದೇಶ ಒಟ್ಟಿಗೆ ಇದ್ದಾಗಿಂದಲೂ ನಮ್ಮ ಕುಟುಂಬ ಪಾಕಿಸ್ತಾನದಲ್ಲಿದೆ ಅಂತ ಹೇಳ್ತಿದ್ದಾನೆ. ಅಲ್ಲಿಂದ ಇಲ್ಲಿ ಬರ್ತಾ ಇದ್ರು, ಎಲ್ಲ SP ಆಫೀಸ್ನಲ್ಲಿ ರೆಕಾರ್ಡ್ ಐತೆ. ಬರ್ತಾ ಇದ್ರು, ಹೋಗ್ತಾ ಇದ್ರು, ಎಲ್ಲ ರೆಕಾರ್ಡ್ ಐತೆ. ಆವಾಗ ನಮ್ ದೊಡ್ಡಣ್ಣ ಮಕ್ಕಳಿಗೆ ಕೊಟ್ಟಿದೀವಿ. ಅಲ್ಲಿ ನಮ್ ಅಸ್ಲಂ ಪಾಷಾ ಇದಾರಲ್ಲ, ನಾವು ಅಲ್ಲಿಂದ ಮಾಡ್ಕೊಂಡ್ ಬಂದಿದ್ವಿ. ಕಜಿನ್ಗೆ ಫೈಜಾ ಅಸ್ಲಂ ಪಾಷಾ ಹೆಂಡತಿ, ಅಲ್ಲಿಂದ ಮಾಡ್ಕೊಂಡ್ ಬಂದಿದೀವಿ. ಇಲ್ಲಿಂದ ನಮ್ ದೊಡ್ಡಣ್ಣ ಮಗಳು ಕೊಟ್ಟಿದೀವಿ. ಸಂಬಂಧ ಅವಾಗ್ಲಿಂದ ಇದಾಗಿರ್ಲಿಲ್ಲ. ದೇಶ 2 ಒಟ್ಟಕ್ಕಿದ್ರು. 18 ವರ್ಷ ಆಯ್ತು. 18 ವರ್ಷ 20 ವರ್ಷ ಆಗ್ತಾ ಬರ್ತಾಯ್ತು. ಅದೇ ನಾವು ಬರೇ ಫೋನ್ ನಲ್ಲಿ ಮಾತಾಡ್ತೀವಿ ಅಷ್ಟೇ. ನಾವು ಹೋಗಿಲ್ಲ. ಅಲ್ಲಿಂದ ಅವ್ರು ಬಂದಿದ್ರು. ಪಾಕಿಸ್ತಾನಿಗಳನ್ನ ಹುಡುಕುವಾಗ ಅಕ್ರಮ ಬಾಂಗ್ಲಾ ವಲಸಿಗರು ಸಿಕ್ಕಿ ಬೀಳ್ತಿದ್ದಾರೆ. ಈ ಕಾರ್ಯಾಚರಣೆಗೆ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದಲ್ಲಿ ಅದರಲ್ಲೂ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಪಾಕಿಸ್ತಾನಿಗಳನ್ನ ಹುಡುಕಲಾಗ್ತಾ ಇದೆ. ಹುಡುಕಿ ದೇಶದಿಂದ ಹೊರಗಟ್ಟಲಾಗ್ತಾ ಇದೆ. ವಿಶೇಷವಾಗಿ ಮೋದಿ ರಾಜ್ಯದಲ್ಲಂತೂ ಪಾಕಿಸ್ತಾನಿಗಳ ಜೊತೆಗೆ ಬಾಂಗ್ಲಾದೇಶಿಯರನ್ನೂ ಹುಡುಕಲಾಗ್ತಾ ಇದೆ. ಸಾವಿರಾರು ಪಾಕಿಸ್ತಾನ ಪ್ರಜೆಗಳ ಗಡೀಪಾರು. ದೇಶಾದ್ಯಂತ ಅತಿ ದೊಡ್ಡ ಕಾರ್ಯಾಚರಣೆ. ಪಹಲ್ಗಾಮ್ ಉಗ್ರರ ಈ ಅಟ್ಟಹಾಸಕ್ಕೆ ದೇಶದಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪಾಕಿಸ್ತಾನ ಪ್ರಜೆಗಳು ಪಾಕ್ಗೆ ವಾಪಸ್ಸಾಗಲು ಇವತ್ತೇ ಕೊನೆ ದಿನವಾಗಿದ್ದು, ಅಟ್ಟಾರಿ ಗಡಿ ಮೂಲಕ ಪಾಕ್ ಪ್ರಜೆಗಳು ಭಾರತದಿಂದ ವಾಪಸ್ ಹೋಗ್ತಿದ್ದಾರೆ. ಪಾಕಿಸ್ತಾನ ಪ್ರಜೆಗಳನ್ನ ವಾಪಸ್ ಕಳುಹಿಸುವ ಹಿನ್ನೆಲೆಯಲ್ಲಿ ಪೊಲೀಸರು ಅಕ್ರಮ ವಲಸಿಗರ ಪತ್ತೆಗೆ ಬೃಹತ್ ಕಾರ್ಯಾಚರಣೆ ನಡೆಸಿದ್ದಾರೆ. ಪಾಕಿಗಳಿಗೆ ಹುಡುಕುವಾಗ ಬಾಂಗ್ಲಾದೇಶಗಳು ಸಿಕ್ಕರು. ಗುಜರಾತ್ನ ಅಹಮದಾಬಾದ್ನಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿದಾಗ 550ಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಸಿಕ್ಕಿಬಿದ್ದಿದ್ದಾರೆ. ಅವರನ್ನು ದೇಶದಿಂದ ಹೊರಗಟ್ಟುವ ಕೆಲಸ ನಡೆಯುತ್ತಿದೆ.
ಗುಜರಾತ್ನಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಯುತ್ತಿದೆ. 524 ಪುರುಷರು, 288 ಮಹಿಳೆಯರು, 214 ಮಕ್ಕಳು, ಒಟ್ಟು ಸೇರಿದಂತೆ 1026. ಇಲ್ಲಿ ಯಾರಿದ್ರು ಕೂಡ ವಿಲ್ ಕೋಆಪರೇಟ್. ಅವರನ್ನ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂಥ, ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡಿ. ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ, ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ, ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ. ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ, ಅಲ್ಲೇ ಜಾಸ್ತಿ. ತುಮಕೂರಿನಲ್ಲಿದ್ದಾಳೆ ಪಾಕಿಸ್ತಾನಿ ಮಹಿಳೆ. ಕಳಿಸಿಲ್ಲ ಅನ್ನುತ್ತಿದ್ದಾನೆ ಮಾವ ವಸೀಂ ಪಾಷಾ. ಪಾಕಿಸ್ತಾನ ಮೂಲದ ಫೈಜಾ ಎಂಬ ಮಹಿಳೆ ತುಮಕೂರಲ್ಲಿ ವಾಸವಾಗಿದ್ದಾಳೆ. ಆದರೆ ಆಕೆಯನ್ನ ದೇಶದಿಂದ ಕಳಿಸಲು ಆಕೆಯ ಮಾವ ವಿರೋಧಿಸುತ್ತಿದ್ದಾನೆ. ನಮ್ಮ ಕುಟುಂಬಕ್ಕೂ ಪಾಕಿಸ್ತಾನಕ್ಕೂ 20 ವರ್ಷದ ಸಂಬಂಧವಿದೆ. 2 ದೇಶ ಒಟ್ಟಿಗೆ ಇದ್ದಾಗಿಂದಲೂ ನಮ್ಮ ಕುಟುಂಬ ಪಾಕಿಸ್ತಾನದಲ್ಲಿದೆ ಅಂತ ಹೇಳ್ತಿದ್ದಾನೆ. ಅಲ್ಲಿಂದ ಇಲ್ಲಿ ಬರ್ತಾ ಇದ್ರು, ಎಲ್ಲ SP ಆಫೀಸ್ನಲ್ಲಿ ರೆಕಾರ್ಡ್ ಐತೆ. ಬರ್ತಾ ಇದ್ರು, ಹೋಗ್ತಾ ಇದ್ರು, ಎಲ್ಲ ರೆಕಾರ್ಡ್ ಐತೆ. ಆವಾಗ ನಮ್ ದೊಡ್ಡಣ್ಣ ಮಗಳಿಗೆ ಕೊಟ್ಟಿದೀವಿ. ಅಲ್ಲಿ ನಮ್ ಅಸ್ಲಂ ಪಾಷಾ ಇದಾರಲ್ಲ, ನಾವು ಅಲ್ಲಿಂದ ಮಾಡ್ಕೊಂಡ್ ಬಂದಿದ್ವಿ. ಕಸಿನ್ಗೆ ಫೈಜಾ ಅಸ್ಲಂ ಪಾಷಾ ಹೆಂಡತಿ, ಅಲ್ಲಿಂದ ಮಾಡ್ಕೊಂಡ್ ಬಂದಿದೀವಿ. ಇಲ್ಲಿಂದ ನಮ್ ದೊಡ್ಡಣ್ಣ ಮಗಳು ಕೊಟ್ಟಿದೀವಿ. ಸಂಬಂಧ ಅವಾಗ್ಲಿಂದ ಇದಾಗಿರ್ಲಿಲ್ಲ. ದೇಶ 2 ಒಟ್ಟಿಗಿದ್ರು. 18 ವರ್ಷ ಆಯ್ತು. 18 ವರ್ಷ 20 ವರ್ಷ ಆಗ್ತಾ ಬರ್ತಾಯ್ತು. ಅದೇ ನಾವು ಬರೇ ಫೋನ್ ನಲ್ಲಿ ಮಾತಾಡ್ತೀವಿ ಅಷ್ಟೇ, ನಾವು ಹೋಗಿಲ್ಲ. ಅಲ್ಲಿಂದ ಅವ್ರು ಬಂದಿದ್ರು. ಪಾಕಿಸ್ತಾನಿಗಳನ್ನ ಹುಡುಕುವಾಗ ಅಕ್ರಮ ಬಾಂಗ್ಲಾ ವಲಸಿಗರು ಸಿಕ್ಕಿ ಬೀಳ್ತಿದ್ದಾರೆ. ಈ ಕಾರ್ಯಾಚರಣೆಗೆ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದಲ್ಲಿ, ಅದರಲ್ಲೂ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಪಾಕಿಸ್ತಾನಿಗಳನ್ನ ಹುಡುಕಲಾಗ್ತಾ ಇದೆ. ಹುಡುಕಿ ದೇಶದಿಂದ ಹೊರಗಟ್ಟಲಾಗ್ತಾ ಇದೆ. ವಿಶೇಷವಾಗಿ ಮೋದಿ ರಾಜ್ಯದಲ್ಲಂತೂ ಪಾಕಿಸ್ತಾನಿಗಳ ಜೊತೆಗೆ ಬಾಂಗ್ಲಾದೇಶಿಯರನ್ನೂ ಹುಡುಕಲಾಗ್ತಾ ಇದೆ. ಸಾವಿರಾರು ಪಾಕಿಸ್ತಾನ ಪ್ರಜೆಗಳ ಗಡೀಪಾರು. ದೇಶಾದ್ಯಂತ ಅತಿ ದೊಡ್ಡ ಕಾರ್ಯಾಚರಣೆ. ಪಹಲ್ಗಾಮ್ ಉಗ್ರರ ಈ ಅಟ್ಟಹಾಸಕ್ಕೆ ದೇಶದಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪಾಕಿಸ್ತಾನ ಪ್ರಜೆಗಳು ಪಾಕ್ಗೆ ವಾಪಸ್ಸಾಗಲು ಇವತ್ತೇ ಕೊನೆ ದಿನವಾಗಿತ್ತು. ಅಟಾರಿ ಗಡಿ ಮೂಲಕ ಪಾಕ್ ಪ್ರಜೆಗಳು ಭಾರತದಿಂದ ವಾಪಸ್ ಹೋಗ್ತಿದ್ದಾರೆ. ಪಾಕಿಸ್ತಾನ ಪ್ರಜೆಗಳನ್ನ ವಾಪಸ್ ಕಳುಹಿಸುವ ಹಿನ್ನೆಲೆಯಲ್ಲಿ ಪೊಲೀಸರು ಅಕ್ರಮ ವಲಸಿಗರ ಪತ್ತೆಗೆ ಬೃಹತ್ ಕಾರ್ಯಾಚರಣೆ ನಡೆಸಿದ್ದಾರೆ. ಪಾಕಿಗಳಿಗೆ ಹುಡುಕುವಾಗ ಬಾಂಗ್ಲಾದೇಶಗಳು ಸಿಕ್ಕರು. ಗುಜರಾತ್ನ ಅಹಮದಾಬಾದ್ನಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿದಾಗ 550ಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಸಿಕ್ಕಿಬಿದ್ದಿದ್ದಾರೆ. ಅವರನ್ನು ದೇಶದಿಂದ ಹೊರಗಟ್ಟುವ ಕೆಲಸ ನಡೆಯುತ್ತಿದೆ. ಗುಜರಾತ್ನಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಯುತ್ತಿದೆ. 524 ಪುರುಷರು, 288 ಮಹಿಳೆಯರು, 214 ಮಕ್ಕಳು, ಒಟ್ಟು ಸೇರಿದಂತೆ 1026. ಇಲ್ಲಿ ಯಾರಿದ್ರು ಕೂಡ ವಿಲ್ ಕೋಆಪರೇಟ್. ಅವರನ್ನ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂಥ, ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡಿ. ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ, ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ, ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ. ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ, ಅಲ್ಲೇ ಜಾಸ್ತಿ. ತುಮಕೂರಿನಲ್ಲಿದ್ದಾಳೆ ಪಾಕಿಸ್ತಾನಿ ಮಹಿಳೆ. ಕಳಿಸಿಲ್ಲ ಅನ್ನುತ್ತಿದ್ದಾನೆ ಮಾವ ವಸೀಂ ಪಾಷಾ. ಪಾಕಿಸ್ತಾನ ಮೂಲದ ಫೈಜಾ ಎಂಬ ಮಹಿಳೆ ತುಮಕೂರಲ್ಲಿ ವಾಸವಾಗಿದ್ದಾಳೆ. ಆದರೆ ಆಕೆಯನ್ನ ದೇಶದಿಂದ ಕಳಿಸಲು ಆಕೆಯ ಮಾವ ವಿರೋಧಿಸುತ್ತಿದ್ದಾನೆ. ನಮ್ಮ ಕುಟುಂಬಕ್ಕೂ ಪಾಕಿಸ್ತಾನಕ್ಕೂ 20 ವರ್ಷದ ಸಂಬಂಧವಿದೆ. 2 ದೇಶ ಒಟ್ಟಿಗೆ ಇದ್ದಾಗಿಂದಲೂ ನಮ್ಮ ಕುಟುಂಬ ಪಾಕಿಸ್ತಾನದಲ್ಲಿದೆ ಅಂತ ಹೇಳ್ತಿದ್ದಾನೆ. ಅಲ್ಲಿಂದ ಇಲ್ಲಿ ಬರ್ತಾ ಇದ್ರು, ಎಲ್ಲ SP ಆಫೀಸ್ನಲ್ಲಿ ರೆಕಾರ್ಡ್ ಐತೆ. ಬರ್ತಾ ಇದ್ರು, ಹೋಗ್ತಾ ಇದ್ರು, ಎಲ್ಲ ರೆಕಾರ್ಡ್ ಐತೆ. ಆವಾಗ ನಮ್ ದೊಡ್ಡಣ್ಣ ಮಗಳಿಗೆ ಕೊಟ್ಟಿದೀವಿ. ಅಲ್ಲಿ ನಮ್ ಅಸ್ಲಂ ಪಾಷಾ ಇದಾರಲ್ಲ, ನಾವು ಅಲ್ಲಿಂದ ಮಾಡ್ಕೊಂಡ್ ಬಂದಿದ್ವಿ. ಕಸಿನ್ಗೆ ಫೈಜಾ ಅಸ್ಲಂ ಪಾಷಾ ಹೆಂಡತಿ, ಅಲ್ಲಿಂದ ಮಾಡ್ಕೊಂಡ್ ಬಂದಿದೀವಿ. ಇಲ್ಲಿಂದ ನಮ್ ದೊಡ್ಡಣ್ಣ ಮಗಳು ಕೊಟ್ಟಿದೀವಿ. ಸಂಬಂಧ ಅವಾಗ್ಲಿಂದ ಇದಾಗಿರ್ಲಿಲ್ಲ. ದೇಶ 2 ಒಟ್ಟಿಗಿದ್ರು. 18 ವರ್ಷ ಆಯ್ತು. 18 ವರ್ಷ 20 ವರ್ಷ ಆಗ್ತಾ ಬರ್ತಾಯ್ತು. ಅದೇ ನಾವು ಬರೇ ಫೋನ್ ನಲ್ಲಿ ಮಾತಾಡ್ತೀವಿ ಅಷ್ಟೇ, ನಾವು ಹೋಗಿಲ್ಲ.
ಅಲ್ಲಿಂದ ಅವರು ಬಂದಿದ್ರು. ಪಾಕಿಸ್ತಾನಿಗಳನ್ನ ಹುಡುಕುವಾಗ ಅಕ್ರಮ ಬಾಂಗ್ಲಾ ವಲಸಿಗರು ಸಿಕ್ಕಿ ಬೀಳ್ತಿದ್ದಾರೆ. ಈ ಕಾರ್ಯಾಚರಣೆಗೆ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.